ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಪತ್ರಿಕಾಗೋಷ್ಠಿ. 2025-26ನೇ ಸಾಲಿನ ಪ್ರಗತಿಯ ವಿವರ. 2025-26ನೇ ಸಾಲಿನಲ್ಲಿ ಒಟ್ಟು 100 ನೂತನ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲಾಗುತ್ತದೆ. ಇದೇ ಮೊದಲ ಬಾರಿ ಒಂದು ವರ್ಷದಲ್ಲಿ 100 ನೂತನ ಸಂಘಗಳನ್ನು ಸ್ಥಾಪಿಸಿ ಐತಿಹಾಸಿಕ ದಾಖಲೆಯನ್ನ ಮಾಡಲಾಗಿದೆ. ಸದರಿ ವರ್ಷದಲ್ಲಿ ಒಟ್ಟು 685 ಸಂಘಗಳು ಕಾರ್ಯವನ್ನ ನಿರ್ವಹಿಸುತ್ತಿವೆ. ಪ್ರಸಕ್ತ ಸಾಲಿನಲ್ಲಿ ದಿನವಹಿ ಸರಾಸರಿ 2.50 ಲಕ್ಷ ಕೆಜಿ ಹಾಲು ಶೇಖರಣೆಯನ್ನ ಮಾಡಿದ್ದು, ಕಳೆದ ಸಾಲಿಗೆ ಹೋಲಿಸಿದರೆ ದಿನವಹಿ 50,000 ಕೆಜಿ ಹಾಲು ಶೇಖರಣೆ ಹೆಚ್ಚಾಗಿರುತ್ತದೆ. ಪ್ರಸಕ್ತ ವರ್ಷದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು 2.75 ಲಕ್ಷ ಕೆಜಿ ಹಾಲು ಶೇಖರಣೆಯನ್ನ ಮಾಡಿ ದಾಖಲೆಯನ್ನ ನಿರ್ಮಿಸಲಾಗುತ್ತದೆ. ಗೌಸಿ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನಿಮ್ಮ ಪ್ರಾಡಕ್ಟ್ಗಳು ಯಾವಾಗಲೂ ಪ್ರದೇಶಗಳಿಗೆ ಹೋಗ್ತಿತ್ತು ಅಂದ್ರೆ ಬೆಂಗಳೂರಿಂದ ಹೋಗ್ತಾವೆ ಅಂದ್ರೆ ಸೊ ಬೆಂಗಳೂರು ನಮ್ದೇನು ನಂದಿನಿ ಅಲ್ಲೇ ಐತಲ್ಲ ಒಂದು ಪ್ರಾಡಕ್ಟ್ ಐತೆ KMFಯಿಂದ ಚಂದ್ರಾಯಪಟ್ಟಣದಿಂದ ತುಪ್ಪ ನ್ಯೂ ಜರ್ಸಿಗೆ ಹೋಗ್ತೀವಿ. ಮುಂಚೆ ಈಗಲೂ ದುಬೈಗೂ ಹೋಗ್ತಿದೆ. ದುಬೈದಲ್ಲೂ ಹೋಟೆಲೆಲ್ಲ ಹೋಗ್ತಾವೆ. KMF ಬೆಂಗಳೂರಿಂದ ಹೋಗ್ತಾವೆ. ಬೆಂಗಳೂರು ಹಾಲು ಹೋಗ್ಬಿಟ್ಟು ಅದೇಕಿಂತ ಹೋಗ್ತಾವೆ. ಈಗ ಬೆಂಗಳೂರಿಂದ ಏನಾದರೂ ಇದು ವಾರದ ಎಫೆಕ್ಟ್ ಏನಾದರೂ ಆಗ್ತಾ ಇದೆ? ವಾರದ ಯುದ್ಧದ ಎಫೆಕ್ಟ್ ಏನಾದರೂ ಆಗ್ತಾ ಇದೆಯಾ? ಇವತ್ತಿನ ತನಕ ಏನಾಗಿಲ್ಲ. ಸೊ ಅಂದ್ರೆ ನಾವು ಗ್ಯಾಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಮೊದಲು ಎಲ್ಲ ಬಾಯ್ಲರು ಅದು ಮತ್ತೊಂದೆಲ್ಲ ಪೊಲ್ಯೂಷನ್ ಆಗ್ತಿದ್ದಾವೆ. ಗ್ಯಾಸ್ ಯೂಸ್ ಮಾಡೋದು ಆಗೈತಿ. ಗ್ಯಾಸ್ ಅಕಸ್ಮಾತ್ ಶಾರ್ಟೇಜ್ ಆಗೋದು 15 ಆಯಿಲ್ ಬೇಕಾಗ್ತೈತೆ. ಅದನ್ನಷ್ಟು ಅಡ್ವಾನ್ಸ್ ಆಗಿ ತರಿಸಿಟ್ಕೊಂಡು ಅಕಸ್ಮಾತ್ ಗ್ಯಾಸ್ ಏನಾದ್ರು ಶಾರ್ಟೇಜ್ ಅಂತಂದ್ರೆ ಅದ್ರ ಮ್ಯಾಗ ಅಂತೇಳಿ ಇದ್ದದ್ದು ಎಫೆಕ್ಟ್ ಇಲ್ಲಿ ತನಕ ಆಗಿಲ್ಲ. ಮುಂದೆ ಗೊತ್ತಿಲ್ಲ. ಆದರೂ ದೇವರ ದೇಶದಿಂದ ಬೇಗ ಇದ್ದು ಮುಗಿಬೇಕಂತ ನಮ್ಮ ಆಸೆ. ಮುಗಿತಂದ್ರೆ ಎಲ್ಲಾನು ಆಗಿದೆ ಮತ್ತೆ ಜನಕ್ಕೆಲ್ಲ ಒಳ್ಳೇದಾಗ್ತೈತೆ. ಈಗ ನೀವು ಬೆಳಗಾವಿ ಪನ್ನೀರ್ ಅದು ರೆಡಿ ಮಾಡ್ತೀರಿ ಸರ್, ಅದಕ್ಕೇನಾದ್ರು ಗ್ಯಾಸ್ ಎಫೆಕ್ಟ್ ಆಗ್ತಾ ಇದೆ? ಇಲ್ಲ, ಇಲ್ಲಿ ತನಕ ಆಗಿಲ್ಲ. ಅದಕ್ಕೆ ಪನ್ನೀರ್ ಆಯಿಲ್ ನಾವು ಎಕ್ಸ್ಟ್ರಾ ಮುಂಬೈದಿಂದ ತರಿಸ್ಕೊಂಡ್ರೆ ಏನಾದ್ರು ಬಂತಂದ್ರೆ ಅದನ್ನ ಯೂಸ್ ಮಾಡೋಣ ಅಂತೇಳಿ ಅದು ಮಾಡಿದ್ವಿ. ಸೊ ನಮ್ಮ ಪ್ರಾಡಕ್ಟ್ ಅಂದ್ರೆ ಗೋವಾ ಬೆಲ್ಜಿಯಂ ಇಲ್ಲಿ ತನಕ ಎಫೆಕ್ಟ್ ಏನೂ ಆಗಿಲ್ಲ. ಸ್ವಲ್ಪ ಅಂತೆಯೇ ಎಷ್ಟು ಪ್ರತಿದಿನ ಗ್ಯಾಸ್ ಇದೆ 1400 ಯೂನಿಟ್ ಗ್ಯಾಸ್ ಇದಾಗ್ತೈತೆ. ಸೊ ಅದಕ್ಕೆ ಇನ್ನೂ ನಮಗೊಂದು ಇನ್ನೊಂದು 20 ಜನ ಏನು ತೊಂದರೆ ಇಲ್ಲ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.